ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸುಸ್ವಾಗತ. ಇವತ್ತು ಫ್ಯಾಮಿಲಿ ಜೊತೆ ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಿ. I see anything there. Wow, where? There? You I see there, but there. see no! Love you, mommy. ಎಲ್ಲರೂ ಸೆಟ್ಲ್ ಆದಮೇಲೆ ಮದುವೆ ಆಗ್ತೀನಿ, ಸೆಟ್ಲ್ ಆದಮೇಲೆ ಮಗು ಮಾಡ್ಕೊತೀನಿ ಅಂತ ಹೇಳ್ತಿರ್ತಾರೆ. ಸೊ ಈ ಸೆಟ್ಲ್ ಅನ್ನೋ ಮೀನಿಂಗ್ ಏನಾದರೂ ಸ್ಪೆಸಿಫಿಕ್ ಲಿಮಿಟ್ ಏನಾದರೂ ಇದೆಯಾ ಗಾಯ್ಸ್? ಇಷ್ಟು ಮಾಡಿದ್ರೇ ಅದು ಸೆಟಲ್ ಅಂತ ಅನಿಸುತ್ತೆ ಅಂತ ಏನಾದರೂ ಸ್ಪೆಸಿಫಿಕ್ ಟಾರ್ಗೆಟ್ ಏನಾದರೂ ಇದೆಯಾ ಗೈಸ್? ಇದ್ದರೆ ಹೇಳಿ. ನನಗಂತೂ ಗೊತ್ತಿಲ್ಲ. ಪ್ರತಿಯೊಬ್ಬರು ಈ ಥರ ಹೇಳೋದು ತುಂಬ ಕೇಳ್ತಿರ್ತೀನಿ. ಬಟ್ ನನ್ನ ಲೈಫ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳೋದು ಒಂದೇ, ಎಸ್ ಸೆಟ್ಲ್ ಆಗಬೇಕು, ನಾನು ಇಲ್ಲ ಅಂತ ಹೇಳಿಲ್ಲ. ಬಟ್ ಟ್ರೈ ಮಾಡಿ, ಆದಷ್ಟು ಒಂದು ಏಜ್ ಅಂತ ಇರುತ್ತಲ್ಲ, ಆದಷ್ಟು ಟ್ರೈ ಮಾಡಿ. ಇನ್ ಕೇಸ್ ಆಗಿಲ್ವಾ, ಪಾರ್ಟ್ನರ್ ಜೊತೆನೂ ಸೆಟ್ಲ್ ಆಗ್ಬೋದು, ಇನ್ನೊಂದು ಆಪ್ಷನೂ ಇದೆ. ಫಸ್ಟ್ ಆಫ್ ಆಲ್ ಬೇರೆಯವ್ರ ಫ್ಯಾಮ್ಲಿ ನೋಡಿ, ಇಲ್ಲ ಬೇರೆಯವ್ರ ಸಿಚುವೇಶನ್ ನೋಡಿ ಕಂಪೇರ್ ಮಾಡಿಕೊಡ್ಬೇಡಿ ಗೈಸ್. ಸೊ ಎಸ್, ಎಲ್ಲರ ಲೈಫ್ ಒಂದೊಂದು ಥರ ಇರುತ್ತೆ. ಒಬ್ಬರು ವೈಫ್ ಟಾರ್ಚರ್ ಅನ್ಬೋದು, ಇಲ್ಲ ಒಬ್ಬೊಬ್ಬರು ಹಸ್ಬೆಂಡು ಡೌಟ್ ಪಡ್ತಾನೆ ಅನ್ಬೋದು. ಎಸ್, ಬೇರೆ ಬೇರೆ ಫ್ಯಾಮ್ಲಿಗೆ ಬೇರೆ ಬೇರೆ ಸಿಚುವೇಶನ್ ಇರುತ್ತೆ. ಸೊ ನೀವು ನಿಮ್ಮ ಪಾರ್ಟ್ನರ್ ಹೇಗೆ ಚೂಸ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾನೇನು ಎಲ್ರಿಗೂ ಮದುವೆ ಮಾಡ್ಕೊಳ್ಳಿ, ಮಕ್ಳು ಮಾಡ್ಕೊಳ್ಳಿ, ಕಷ್ಟಪಡಿ ಅಂತ ನಾನು ಹೇಳ್ತಿಲ್ಲ. ರೈಟ್ ಪರ್ಸನ್ನ ಫಸ್ಟ್ ಚೂಸ್ ಮಾಡಿ, ಮತ್ತು ರೈಟ್ ಟೈಮಲ್ಲಿ ಬೇಬಿ ಮಾಡ್ಕೊಳ್ಳಿ. ಬಟ್ ಹಂಗಂತ ತುಂಬ ಡಿಲೇ ಮಾಡಬೇಡಿ. ಒಂದು ಏಜ್ ಆದಮೇಲೆ ನೀವು ಮಾಡಿಕೊಂಡ್ರು ನೀವು ಆ ಮಗು ಜೊತೆನೂ ಆಟ ಆಡೋಕ್ಕೆ ಕೂಡ ನಿಮ್ಮ ಹತ್ರ ಸ್ಟ್ರೆಂತ್ ಇರೋಲ್ಲ. ಅಷ್ಟು ಡಿಲೇ ಮಾಡ್ಕೋಬೇಡಿ. ಸೊ ಆದಷ್ಟು ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಒಳ್ಳೆ ಪಾರ್ಟ್ನರ್ ಸಿಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ಇನ್ ಕೇಸ್ ಬ್ಯಾಡ್ ಆಗಿದ್ದರೂ ಹೇಗೆ ಅದು ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೊಳೋದು ಅಂತಲೂ ತಿಳ್ಕೊಳ್ಳಿ. ಸೊ ಏನೇ ಆದರೂ ನಮ್ಮ ಕೈಯಲ್ಲೇ ಇರುತ್ತೆ, ನಾವು ಲೈಫ್ನ ಹೆಂಗೆ ತೊಗೊಂಡೋಗ್ತೀವಿ ಅದರ ಮೇಲೆ ಇರುತ್ತೆ. ಸೊ ಬೇರೆಯವ್ರದ್ದೆಲ್ಲ ತುಂಬ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿರಿ, ಖುಷಿಯಾಗಿರಿ, ಏನು ಮಾಡ್ಬೇಕು ಅನ್ಸುತ್ತೋ ಮಾಡಿ. ನಾನು ಇಷ್ಟೊತ್ತು ಹೇಳಿದ್ದು ಇದೆಲ್ಲ ವರ್ಕ್ ಆಗಬೇಕಂದ್ರೆ ಫಸ್ಟ್ ಥಿಂಗ್ ಪಾರ್ಟ್ನರ್ ಬೆಸ್ಟಾಗಿರಬೇಕು ಗೈಸ್. ಎಸ್, ಐ ಅಗ್ರಿ ದಟ್ ನಿಮ್ಮ ಪಾರ್ಟ್ನರ್, ಐ ಮೀನ್ ವೈಫ್ ಆಗಿರಲಿ ಇಲ್ಲ ಹಸ್ಬೆಂಡ್ ಆಗಿರಲಿ, ಬೆಸ್ಟಾಗಿರಲೇಬೇಕಾಗುತ್ತೆ. ಬೆಸ್ಟ್ ಅಂದರೆ ನಾನು ಏನದು ಅಷ್ಟು ಕ್ರೋರ್ಸ್ ಇರಬೇಕು, ಇಲ್ಲ ಎಷ್ಟು ಬಿಲ್ಡಿಂಗ್ಸ್ ಇರಬೇಕು, ಇಷ್ಟು ಆಸ್ತಿ ಇರಬೇಕು ಆ ಥರ ಹೇಳ್ತಿಲ್ಲ. ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಮತ್ತು ಡಿಸಿಪ್ಲಿನೂ ಇರಬೇಕು, ಪ್ಲಸ್ ನಿಮಗೆ ರೆಸ್ಪೆಕ್ಟು ಕೊಡಬೇಕು. ಒಬ್ರಿಗೊಬ್ರು ಇಬ್ರಿಗೂ ರೆಸ್ಪೆಕ್ಟು ಕೊಡಬೇಕು, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮತ್ತು ಲವ್ ಇರಬೇಕು. ಈ 5 ಥಿಂಗ್ಸು ಇದ್ದರೆ ಮಾತ್ರ ಗೈಸ್ ಆ ಫ್ಯಾಮ್ಲಿ ಅನ್ನೋದನ್ನು ನೀವು ಈಸಿಯಾಗಿ ತೊಗೊಂಡೋಗೋಗುತ್ತೆ. ಇದರಲ್ಲಿ ಒಂದು ಇಲ್ಲ ಅಂದರೂ ಇಟ್ಸ್ ರಿಯಲಿ ಟಫ್ ಟು ಟೇಕ್ ಎ ಫ್ಯಾಮ್ಲಿ ಫಾರ್ ಲಾಂಗ್ ಟರ್ಮ್. ಸೊ ನೋಡ್ಕೊಳ್ಳಿ, ಪಾರ್ಟ್ನರ್ ಅನ್ನೋದನ್ನ ಕರೆಕ್ಟಾಗಿ ಚೂಸ್ ಮಾಡಿ. ಅದು ಪಾರ್ಟ್ನರ್ ಕರೆಕ್ಟ್ ಅಂದಮೇಲೆ ನೀವು ಮಗು ಬೇಬಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಲ್ಲೇ ನಿಮಗೆ ಡೌಟ್ ಇತ್ತು ಅಂದರೆ ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ನಮ್ಮಿಂದ ಇನ್ನೊಬ್ರ ಜೀವನ, ಐ ಮೀನ್ ಮಗು ಈಚೆ ಬಂದಮೇಲೆ ಅದಕ್ಕೆ ಇಲ್ಲ ನಂಗೆ ಗಂಡ ಬೇಡ, ಇಲ್ಲ ನನಗೆ ಹೆಂಡತಿ ಬೇಡ ಅಂದ್ಕೊಂಡ್ರು ಒಂದು ಪಾಪುಗೆ ಅಪ್ಪ ಅಮ್ಮ ಇಬ್ಬರು ಬೇಕು ಗೈಸ್. ಇಲ್ಲ ನಾನು ಸಾಕ್ತೀನಿ ಅಂದರೆ ಓಕೆ, ಏನಾದರೂ ಸಾಕ್ಬೋದು, ನೀವು ಫೈನಾನ್ಷಿಯಲಾಗಿ ಕೊಡ್ಬೋದು, ಇಲ್ಲ ಬಟ್ಟೆ ಕೊಡ್ಬೋದು, ಊಟ ಕೊಡ್ಬೋದು. ಬಟ್ ಆ ಅಮ್ಮ ಅನ್ನೋದು ಅಮ್ಮ ಅಷ್ಟೇ, ತಂದೆ ಅನ್ನೋದು ತಂದೆ. ಸೊ ಇಬ್ಬರು ಒಂದು ಮಗುಗೆ ಇದ್ರೇ ಅವರೊಂದು ಗುಡ್ ವೇಲಿ ಹೋಗೋಕ್ಕಾಗುತ್ತೆ. ಸೊ ಅದನ್ನು ಯೋಚನೆ ಮಾಡಿಕೊಂಡು ಪ್ಲೀಸ್ ಒಂದು ಗುಡ್ ಡಿಸಿಷನ್ ತೊಗೊಳ್ಳಿ. ಹಾಗಂತ ಸಿಂಗಲಾಗೇ ಇರ್ತೀನಿ ಅಂದ್ರೂ, ನಾವೊಂದು ಲೈಫ್ ಇರಬೇಕಂದ್ರೆ ಇನ್ನೊಂದು ಲೈಫ್ ನಮ್ಮ ಜೊತೆ ಇರಬೇಕು ಗೈಸ್. ಅದು ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಇಲ್ಲ ಗಂಡ ಆಗಿರಲಿ, ಇಲ್ಲ ಮಗು ಆಗಿರಲಿ, ಇಲ್ಲ ಹೆಂಡತಿ, ವಾಟ್ ಎವರ್, ಒಂದು ರಿಲೇಷನ್ ಜೊತೆಯಲ್ಲಿ ಇದ್ದರೆ ಗೈಸ್ ಲೈಫಲ್ಲಿ ನಾವು ಮೂವ್ ಆಗಬೇಕು ಅಂತ ಅನಿಸುತ್ತೆ. ಇವಾಗ ನೀವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ವರ್ಕ್ ಮಾಡ್ತಿದ್ದೀರಾ, ಬಟ್ ಯಾವುದಕ್ಕೆ? ನೀವು ಈವ್ನಿಂಗ್ ಹೋಗಿ ಊಟ ಮಾಡೋಕ್ಕಷ್ಟೇನಾ? ಅದು ಥಿಂಕಿಂಗ್ ಬರುತ್ತಲ್ಲ, ಓಕೆ ನಾನು ಎಂಜಾಯ್ ಮಾಡೋಕ್ಕೆ ಅಂತ ಹೇಳ್ಬೋದು. ಎಷ್ಟು ವರ್ಷ ಎಂಜಾಯ್ ಮಾಡ್ತೀರಾ? ನಿಮ್ಗೊಂದು 40 ಇಯರ್ಸ್ವರೆಗೂ ಎಂಜಾಯ್ ಮಾಡ್ತೀರಾ. ಆಮೇಲೆ ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ. ಓಕೆ, ನಾನು ಅದೆಲ್ಲ ಗುಡ್ ಫುಲ್ ತೊಗೊತೀನಿ, ಹೆಂಗೂ ರನ್ ಮಾಡ್ತೀನಲ್ಲ, ಗುಡ್ ಫುಡ್ ತೊಗೊತೀನಿ, ಓಕೆ ಎಲ್ಲ ಮಾಡ್ತೀರಾ. ಎಂಡ್ ಏನು? ಯಾರಿಗೋಸ್ಕರ ನೀವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀರಾ? ಬರೀ ನೀವು ಒಬ್ಬರೇ ಖರ್ಚು ಮಾಡ್ಕೊಂಡು ಎಷ್ಟು ದಿನ ಇರ್ತೀರಾ? ಯಾವಾಗಲೂ ಅಷ್ಟೇ ಕಾಸು ಒಂದು 10 ರೂಪೀಸ್ ಇದ್ದರೆ ನಮಗೆ ಖರ್ಚು ಮಾಡೋಕ್ಕಿಂತ ನಮ್ಮ ಇಷ್ಟಪಟ್ಟವ್ರಿಗೆ, ನಮ್ಮ ಫ್ಯಾಮ್ಲಿಗೆ ಮಾಡೋದ್ರಲ್ಲಿ ಒಂದು ಎಕ್ಸ್ಟ್ರಾ ಖುಷಿನೇ ಇರುತ್ತೆ ಗೈಸ್. ನಮ್ಮ ಹತ್ರ ಇರೋದು ಕಡಿಮೆ ಇದ್ರೂ ಅದೊಬ್ಬರ ಮೇಲೆ ಖರ್ಚು ಮಾಡೋದ್ರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದು ನಮಗೂ ಮಕ್ಳಿಗೆ ಮಾಡಿದ್ರೆ ಇನ್ನೂ 100% ಜಾಸ್ತಿನೇ ಸಿಗುತ್ತೆ.
ಸೊ ಯಾರು ಫ್ಯಾಮ್ಲಿ ಬೇಡ, ನಂಗೆ ಅದು ಬೇಡ, ಕಮಿಟ್ಮೆಂಟ್ ಬೇಡ, ನಂಗೆ ರಿಲೇಷನ್ಶಿಪ್ ಬೇಡ, ಹಾಗೆ ಇರಬೇಡಿ. ನಂಗೆ ಈ ಜನ್ರೇಷನ್ ತುಂಬ ಜನ ಹೇಳಿ ಕೇಳಿದ್ದೀನಿ. ಸೊ ಆ ಡಿಸಿಷನ್ ತೊಗೋಬೇಡಿ. ಒಂದು ಏಜ್ ಆದಮೇಲೆ ಬೇಕು ಅಂದರೂ ನಿಮಗೆ ಅದು ಸಿಗಲ್ಲ. ಇವಾಗೇನೋ ನೀವು ಸ್ಟ್ರಾಂಗಾಗಿದ್ದಾಗ ಹೇಳ್ತೀರ ನಂಗೆ ಬೇಡ, ನಾನು ನೋಡ್ಕೊತೀನಿ ಅಂತ. ಬಟ್ ಒಂದು ಏಜ್ ಆದಮೇಲೆ ನಿಮ್ಗೊಂದು ನೋಡಿ, ಒಂದು ಹುಡುಗನಿಗೆ ಒಂದು ಹೆಣ್ಮಗು ಬೇಕೇ ಬೇಕು. ಕೇರ್, ಲವ್, ಸಪೋರ್ಟ್ ಅದೆಲ್ಲ ಬೇಕು. ಸಕ್ಸಸ್ ಬೇಕಂದ್ರೆ ಒಂದು ಹೆಣ್ಮಗು ಬೇಕು. ಅದೇ ಥರ ಒಂದು ಹೆಣ್ಮಗುಗೂ ಅಷ್ಟೇ, ಅವಳಿಗೂ ಒಂದು ಏಜ್ ಆದಮೇಲೆ ಒಂದು ಕೇರ್, ಸಪೋರ್ಟ್, ಲವ್ ಇರಲೇಬೇಕು. ಇಲ್ಲ ಅಂದರೆ ಲೈಫಲ್ಲಿ ಏನೂ ಇಲ್ಲ ಗೈಸ್. ಸೊ ಇರೋದ್ರಲ್ಲೇ ಖುಷಿಯಾಗಿರಿ. ಮನೆಯೇ ಕಟ್ಟಬೇಕು, ಗಾಡಿನೇ ತೊಗೋಬೇಕು, ನಂಗೆ ಅಷ್ಟು ಕ್ರೋರ್ಸೇ ಬೇಕು, ಅದೆಲ್ಲ ಓಕೆ, ಟ್ರೈ ಮಾಡಿ. ನಾನು ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಟ್ರೈ ಮಾಡಿ. ನಿಮ್ಮ ಟ್ಯಾಲೆಂಟ್ ಇದೆ, ನಿಮ್ಮ ಹತ್ರ ಇದೆ, ಸಪೋರ್ಟ್ ಇದೆ, ಓಕೆ, ಟ್ರೈ ಮಾಡಿ. ಸೊ ಎಲ್ರಿಗೂ ಹೇಳೋದೊಂದೇ, ಸೆಟ್ಲ್ ಆಗಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಒಂದು ಒಳ್ಳೆ ಫ್ಯಾಮ್ಲಿನ ಕಳ್ಕೊಬೇಡಿ. ಫ್ಯಾಮ್ಲಿ ಮಾಡ್ಕೊಳ್ಳಿ, ಖುಷಿಯಾಗಿರಿ, ಚೆನ್ನಾಗಿರಿ, ಸಕ್ಸಸ್ ನೋಡಿ, ಜೊತೆಯಲ್ಲೇ ಸಕ್ಸಸ್ ನೋಡಿ, ಕಷ್ಟ ಇದ್ದರೂ ಜೊತೆಯಲ್ಲೇ ನೋಡಿ. ಸೊ ಆ ಕಷ್ಟ ಸುಖದಲ್ಲಿ ನೀವು ಮುಂದೆ ಬಂದರೆ ಇನ್ನೂ ನಿಮ್ಮ ಮಧ್ಯದಲ್ಲಿ ಆ ಲವ್, ಕೇರ್, ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ನೀವೆಲ್ಲ ಸೆಟ್ಲ್ ಆದಮೇಲೆ ನೀವು ಒಂದಾದರೆ ಆ ರಿಲೇಷನ್ಶಿಪ್ಗಿಂತ ನೀವು ಕಷ್ಟದಲ್ಲೂ ಗ್ರೋ ಆಗ್ತೀರಲ್ಲ, ಆ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಇರುತ್ತೆ. ಯಾರೇ ಥರ್ಡ್ ಪರ್ಸನ್ ಬಂದರೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರ್ತೀರ. ಅದೇ ನೀವು ಸೆಟ್ಲ್ ಆದಮೇಲೆ ಬಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಇಬ್ರಿಗೂ ಸರಿ. ನಿಮ್ಮ ಹತ್ರನೂ ಇದೆ, ಅವ್ರ ಹತ್ರನೂ ಇದ್ದಾಗಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಹಂಗಂತ ಅವರು ಕೆಟ್ಟವ್ರು ಅಂತ ಹೇಳ್ತಿಲ್ಲ, ಬಟ್ ಡಿಪೆಂಡ್ಸ್. ತುಂಬ ಕಷ್ಟಪಟ್ಟು ಬಂದಿರೋರು ತುಂಬ ಸ್ಟ್ರಾಂಗಾಗಿ ಒಬ್ರಿಗೊಬ್ರು ಅಂತ ಜಾಸ್ತಿ ಇರೋದು ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ನೋಡಿರೋದು ಹೇಳ್ತಿದ್ದೀನಿ. ಸೊ ಈ ಜನ್ರೇಷನ್ ಅವ್ರಿಗೆ ಹೇಳೋದೊಂದೇ, ಆ ಥರ ಡಿಸಿಷನ್ ದಯವಿಟ್ಟು ತಗೋಬೇಡಿ. ಸೊ ಓದಿ, ಕೆಲಸ ಮಾಡಿ, ಸಕ್ಸಸ್ ತಗೊಳ್ಳಿ, ಅರ್ನ್ ಮಾಡಿ, ಸೇವ್ ಮಾಡಿ, ಜೊತೆಯಲ್ಲಿ ಮದುವೆನೂ ಹಾಗೆ ಮಕ್ಕಳು ಮಾಡ್ಕೊಳ್ಳಿ, ಅದನ್ನು ಫ್ಯಾಮ್ಲಿ ಲೀಡ್ ಮಾಡ್ಕೊಂಡೋಗಿ. ಸೊ ಒಟ್ಲಲ್ಲಿ ಹ್ಯಾಪಿಯಾಗಿ ಚೆನ್ನಾಗಿರಿ ಅಷ್ಟೆ. ಇದೇ ನಿಮ್ಮ ಥರ ನಾನು ಅವತ್ತು ನಾನು ನಿಮ್ಮ ಥರನೇ ಏಜ್ ಆಫ್ 16 ಅಂದ್ಕೊತೀನಿ. ನನಗೂ ನಮ್ಮ ಮಮ್ಮಿ ಹತ್ರ ಹೇಳೋದು ಇವಾಗಲೂ ನೆನಪಿದೆ, ನಾನಂತೂ ಮದುವೆ ಆಗೋಲ್ಲ, ನನಗಂತೂ ಮಕ್ಕಳು ಬೇಡ, ಹಂಗೂ ಮದುವೆ ಆದ್ರೂ ನಾನು ದತ್ತು ತೊಗೊತೀನಿ, ನನ್ನ ಕೈಯಲ್ಲಿ ಪ್ರೆಗ್ನೆನ್ಸಿ ಅದು ಇದು ಕಷ್ಟಪ್ಪ ಅಂತಲೇ ನಾನು ಸ್ಟೋರಿ ಹೇಳಿದೆ. ಬಟ್ ನಿಜವಾಗ್ಲೂ ಅದೆಲ್ಲ ಅಂದರೆ ಒಂದೊಂದು ಸಿಚುವೇಶನ್ನು ದಾಟಿ ಬಂದಾಗ ರಿಯಲಿ ಒಂದೊಂದು ಸಿಚುವೇಶನ್ನು ಚೆನ್ನಾಗಿತ್ತು, ಕಷ್ಟ ಇತ್ತು, ಬಟ್ ಅದು ಅದರಲ್ಲೇ ಒಂದು ಹ್ಯಾಪಿನೆಸ್ ಇತ್ತು. ಸೊ ಇವಾಗ ನಾನು ತಿರುಗಿ ನೋಡಿದಾಗ ನನ್ನ ಲೈಫ್ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಎಲ್ರಿಗೂ ಅನಿಸ್ಬೋದು ಏನು ಹುಡುಗಿ ತುಂಬ ಹೊತ್ತಿಂದ ಕುಯ್ತಾ ಇದ್ದಾಳೆ ಅಂತ. ಕುಯ್ತಾ ಇಲ್ಲ, ಜಸ್ಟ್ ಥಿಂಕ್ ಮಾಡಿ, ಜಸ್ಟ್ ಸಜೆಷನ್ ಅಷ್ಟೇ, ಮಾಡಬೇಕು ಅಂತ ಏನು ರೂಲ್ ಇಲ್ಲ. ನಾನೊಂದು ಲೈಫ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ, ಸಜೆಷನ್ ಆಗಿ ತೊಗೊಳ್ಳಿ ಅಷ್ಟೇ. ನಾನು ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂದ್ಬಿಟ್ಟು ಅದನ್ನೇ ಮರ್ತೋಗ್ಬಿಟ್ಟು ಬೇರೆ ಏನೇನೋ ಹೇಳ್ಕೊಂಬಂದ್ಬಿಟ್ಟೆ. ಇವತ್ತಿನ ವ್ಲಾಗ್ ಏನಿಲ್ಲ, ಬೆಳಗ್ಗೆ ಸಂಡೇ ಇತ್ತು ಇವತ್ತು. ಸೊ ನಾನು, ನಮ್ಮ ಹಸ್ಬೆಂಡು, ಪಾಪು ಎಲ್ಲ ಊಟಕ್ಕೆ ಹೊರಗಡೆ ಹೋಗಿದ್ರಿ. ಊಟ ಮಾಡಿಕೊಂಡು ಹಾಗೆ ಮನೆಗೆ ಬಂದ್ವಿ. ನಮ್ಮ ಹಸ್ಬೆಂಡ್ ಏನೋ ವಾಟ್ರ್ ತೊಗೊಬರ್ಬೇಕಂತ ಹೊರಗಡೆ ಹೋಗಿದ್ರು. ನಮ್ಮ ಪಾಪು ನನಗೆ ನೈಲ್ ಪಾಲಿಶ್ ಹಾಕಿದ್ರು, ಕ್ಲೀನಾಗಿ ಕ್ಯೂಟಾಗಿ ಹಾಕ್ತಿದ್ದ ನೈಲ್ ಪಾಲಿಶು. ಅದಾದಮೇಲೆ ಫ್ರೂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ನೆಕ್ಸ್ಟ್ ಡೇ ಸ್ಕೂಲ್ ಇತ್ತಲ್ವ, ಸೊ ಫ್ರೂಟ್ಸ್ ಕಳಿಸ್ಬೇಕು ಅಂತ ಆರ್ಡ್ರ್ ಮಾಡಿದ್ದೆ. ಪಾಪ ಅವನ ಮಮ್ಮಿ ನೀನು ಕುತ್ಕೊ, ನಾನೇ ಎಲ್ಲ ಅರೇಂಜ್ ಮಾಡ್ತೀನಿ ಅಂತ ಅವನೇ ಕೆಲಸ ಮಾಡ್ದೆ. ಆಮೇಲೆ ಗ್ರೇಪ್ಸ್ ತಿಂತೀನಿ ಅಂದ, ಸೊ ಗ್ರೇಪ್ಸ್ ಬಿಡಿಸ್ಕೊಟ್ಟೆ. ಗ್ರೇಪ್ಸ್ ತಿಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಆಟ ಇಟ್ಕೊಂಡು, ನಾಳೆ ಸ್ಕೂಲ್ ಬೇರೆ ಇದೆ, ಸೊ ಪ್ರಿಪೇರ್ ಮಾಡಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು. ಸಮ್ಟೈಮ್ಸ್ ನನಗೂ ಅನಿಸುತ್ತೆ ಗೈಸ್, ಸ್ವಲ್ಪ ಬೇಗ ಡಿಸಿಷನ್ ತೊಗೊಬಿಟ್ನೋ, ಸ್ವಲ್ಪ ಲೈಫಲ್ಲಿ ಬೇಗ ಮೂವ್ ಆಗಿಬಿಟ್ನೋ ಅಂತ. ಬಟ್ ಅದು ಸ್ವಲ್ಪ ಹೊತ್ತು ಅಷ್ಟೇ ಗೈಸ್. ಯಾವಾಗೆಲ್ಲ ನಮ್ಮ ಪಾಪನ ನೋಡ್ತೀನೋ ಆವಾಗೆಲ್ಲ ಅನಿಸುತ್ತೆ, ಎಸ್ ಐ ಡಿಡ್ ಕರೆಕ್ಟ್, ಎಸ್ ನಾನು ಕರೆಕ್ಟ್ ಟೈಮಲ್ಲೇ ಮಾಡಿಕೊಂಡೆ ಅಂತ ಅನಿಸುತ್ತೆ. ನೋಡಿ ಗೈಸ್, ಈ ನನ್ನ ಪಾಪು ನನಗೋಸ್ಕರ ನಿನ್ನ ಮಮ್ಮಿ ಕೂತ್ಕೋ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಲಿಟ್ರಲಿ ಅಷ್ಟು ಖುಷಿಯಾಗುತ್ತೆ. ಸೊ ಇದೆಲ್ಲ ಒಂದೊಂದು ಮೂಮೆಂಟ್ ಗೈಸ್, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ ಫೀಲಿಂಗ್ ಆ ಮೂಮೆಂಟಲ್ಲಿ ಅಷ್ಟೇ ಅನಿಸುತ್ತೆ. ಓಕೆ, ಹೆಲ್ಪ್ ಮಾಡೋದ್ರಲ್ಲಿ ಏನಿದೆ ಅಂತ. ಹಾಗಲ್ಲ, ಆ ಚಿಕ್ಕ ಮಗುಗೆ ಆ ಮೈಂಡ್ಸೆಟ್ ಬರುತ್ತಲ್ಲ, ಮಮ್ಮಿ ನೀನು ಕುತ್ಕೋ ನಾನು ಮಾಡ್ತೀನಿ, ನೀನೇನು ಮಾಡಬೇಡ ಅಂತ.
ಆವಾಗ ಅನಿಸುತ್ತೆ ನಾವು ಎಷ್ಟೇ ದುಡಿದ್ರೂ ಪರವಾಗಿಲ್ಲ, ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ. ಅಷ್ಟೇ ಗೈಸ್, ಆ ಚಿಕ್ಕ ಚಿಕ್ಕ ಖುಷಿಗೋಸ್ಕರನೇ ನಾವು ಒಂಥರ ಮಿಡಿಲ್ ಕ್ಲಾಸವರು ಡೇ ಆ್ಯಂಡ್ ನೈಟ್ ಕಷ್ಟಪಡೋದು, ಇನ್ನೇನೂ ಇಲ್ಲ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್ ಬಾಯ್, ಟಾಟಾ.